ಈ ಕ್ಷೇತ್ರಕ್ಕೆ ನಾವು ಕೂಡ ಅವಾಗ ಮಂತ್ರಿ ಇದ್ರು ಮೆಗಾಜುದ್ದೀನ್ ಪಟೇಲ್ ಸಾಹೇಬ್ರೀಗ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಶ್ರೀಮಾನ್ ದೇವೇಗೌಡ ಸಾಹೇಬ್ರು ಯಾವಾಗ ಈ ಕ್ಷೇತ್ರದಿಂದ ಗೆದ್ದಿದ್ದಾಗ ಅವಾಗ ಮಂತ್ರಿನೇ ಆಗ್ತಾರೆ. ಮೆಗಾಜುದ್ದೀನ್ ಪಟೇಲ್ ಸಾಹೇಬ್ಗೆ 2 ಬಾರಿ ಗೆದ್ದು ಪೈಲ ಕ್ಯಾಬಿನೆಟ್ದಾಗ ಮಿನಿಸ್ಟರ್, ಬಂಡೆಪ್ಪನವ್ರಿಗೆ 2 ಬಾರಿ ಗೆದ್ದು 2 ಬಾರಿ ಮಿನಿಸ್ಟರ್. ಲಕ್ಕಿ ಕ್ಷೇತ್ರದು. ನಾವೆಲ್ಲ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಹೋರಾಟ ಮಾಡಿದಂಥ ಪಕ್ಷ. ಕಾರ್ಯಕರ್ತರಿಗೆ ವ್ಯಾಲ್ಯೂ ಎಲ್ಲಿ ಸಿಗ್ತದ? ಒಂದು ಲೀಡರ್ ಆಗ್ಬೇಕು, ಒಂದು ಸಂಘಟನೆದಾಗ ಹೋರಾಟ ಮಾಡ್ಬೇಕು, ನ್ಯಾಯಕ್ಕಾಗಿ ಜೊತೆಗೂಡಿ ಜನರಿಗೆ ಕೆಲಸ ಮಾಡೋಂಥ ಪಕ್ಷ ಯಾವುದಾಗದ ರೈತರ ಬಗದಾಗಂದ್ರ ಅದು ಜಾತ್ಯತೀತ ಜನತಾದಳ. ತಮಗೆಲ್ಲ ಗೊತ್ತದ. ಇವತ್ತು ಬೆಳಿಗ್ಗೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬೀದಾಗ ಬಂದಾಗ ಬೀದಾಗ ಹೆಂಗದ ಅಂದಾಗ ಇಡೀ ರಾಜ್ಯ ಮ್ಯಾಪ್ದಾಗ ಕಿರೀಟ ಇದ್ದಪ್ಪಲೆ ಸರ್ಕ ತಾಜ್ ಅಂತಾಗ ಆ ತಾಜ್ ಬೀದರ್ ಇಡೀ ಕರ್ನಾಟಕದಾಗ ಮ್ಯಾಪಿನಾಗ ನಂಬರ್ 1 ಅದ, ಶಾಂತಿದಾಗ ನಂಬರ್ 1 ಅದ. ಜಗ ನಮಗೆ ಡೆವಲಪ್ಮೆಂಟ್ದಾಗ ಭಾಳ ಜನ ನೋಡಲ್, ಕಡಿಮೆ ಅದ ಡೆವಲಪ್ಮೆಂಟ್ದಾಗ. ಅದೇ ರೀತಿ ಸನ್ಮಾನ್ಯ ದೇವೇಗೌಡ ಸಾಹೇಬ್ ಮಾಡಿದಂಥ ಕಾರ್ಯ ಈ ಏರಿಯಾ ರೈತರಿಗ ಅವಾಗ ಪ್ರಧಾನಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಕಾಗಂಜ ಡ್ಯಾಮ್ ಆಗಬೇಕಾದಾಗ ಅದು ಶ್ರೀಮಾನ್ ದೇವೇಗೌಡ ಸಾಹೇಬ್ ಕಾರಣ. ಇದು ಬೀದರ್ ಜಿಲ್ಲೆದ ಕಾಗಂಜ ಡ್ಯಾಮ್. ಎಲ್ಲೆಲ್ಲಿ ಡ್ಯಾಮ್ಗಳಾಗಿದ್ದಾವೆ ಈ ಭಾಗದಾಗ. ಅದೇ ರೀತಿ मेरे भाइयों माइनॉरिटी में जो रिजर्वेशन आया है 4% का जो रिजर्वेशन किए हैं हमारे उस जमाने के वजीर आजम सन्मान्य देवेगौड़ा साहब, वैसा ही महिला को रिजर्वेशन ग्राम पंचायत में आज जाके जो मेरे माता मेरी बहन आज जो अभी भारत के प्रधानमंत्री नरेंद्र मोदी जी भाषण दे गए 33% रिजर्वेशन ऑल ओवर इंडिया एमएलए के लिए देते। उससे पहला सोच हमारे पार्टी का देवेगौड़ा साहब का रिजर्वेशन देने का. नಮಗೆ ಹೆಮ್ಮೆ ಆಗಬೇಕು. ನಮ್ಮ ತಂಗಿದಾಗ ಹಾಕದಾಗ ಯಾಕೋ ಗ್ರಾಮ ಪಂಚಾಯತ್ ಐತಿಲ್ಲ, ವಿಚಾರ ಮಾಡಬೇಕು. ನಮಗೆ ಇವತ್ತು ಒಂದು ಮತ್ತೊಂದು ಶುಭ ಸಂಕೇತ ಏನಂದಾಗ ನನಗೊಂದು ಮಾತು ನೆನಪಾಗ್ತದ. ಬಂಡೆಪ್ಪನವ್ರಿಗೆ ಕುಮಾರಣ್ಣವ್ರಿಗೆ 2004ನೇದಾಗ ಯಾವಾಗ ಅವಾಗ MLA ಗೆದ್ದು 5ನೇ 6ನೇದಾಗ ಅವಾಗ ರಾಜ್ಯಾಧ್ಯಕ್ಷ ಆದವರು. ರಾಜ್ಯಾಧ್ಯಕ್ಷ ಆದಾಗ ಎಲ್ಲೋಕ್ಕಿಂತ ಪೈಲೆ ಫಸ್ಟ್ ಅವಾಗ ಎಲ್ಲಿ ಬಂದಿಗೆ ಅಂದಾಗ ನಮ್ಮ ಬಸವಣ್ಣ ಭೂಮಿ ಬಸವ ಕಲ್ಯಾಣಕ್ಕೆ ರಾಜ್ಯಾಧ್ಯಕ್ಷ ಐತಿಲ್ಲ, ಬೆಂಗಳೂರು ಟು ಬಸವ ಕಲ್ಯಾಣ ಫಸ್ಟ್ ಭೇಟಿ. ಹಾಗೆ ನಮಗೆ ಇವತ್ತು ಅವತ್ತು ಬಂದಾಗೂ ಕೂಡ ಮಳಿ ಎಲ್ಲ ಕಡೆ ಖುಷಿ. ನಂಗೆ ಇವತ್ತು ನೋಡಿದಾಗ ನಿಖಿಲ್ ಅಣ್ಣೋಗಿ ನೋಡಿದಪ್ಲೆ ಆಗಲ್ಲಾಗದ, ಸನ್ಮಾನ್ಯ ಕುಮಾರಸ್ವಾಮೀಜಿ ಹೋಗಿ ನೋಡಿದಪ್ಲೆ ಆಗ್ಲತ್ತದ ಇವತ್ತು ಎಲ್ಲ ಜಗದಾಗ ಬಂದಾಗ. ಅದೇ ರೀತಿ ಇನ್ನೊಂದು ಏನಂದಾಗ ನನಗೆ ಸೂರ್ಯಕಾಂತ್ ಅಣ್ಣೋಗಿ ಹೇಳಿದ್ರು, ನಿಖಿಲ್ ಅಣ್ಣೋಗು ಬಸವ ಕಲ್ಯಾಣ ಒಣ ಸಗಣಿಗೆ ನಾಡಿ ಹೇಳತ್ತೀವಿ, ಕಚ್ಚೆ ಹೇಳ್ಬೇಡ್ರಿ, ಪಕ್ಕ ಪಕ್ಕ ಬಸವ ಕಲ್ಯಾಣದಿಂದ ಹಿಂದೂಗಿಸ್ವಿ. ನಾವು ತಯಾರಿದ್ದೇವೆ ಹೋಗಿ MLA ಮಾಡಕ್ ಬಿ ಅವಾಗ ಹೋಗಾಟ ಮಾಡಕ್ ಬಿ ಉತ್ತರ ಕರ್ನಾಟಕದಾಗ ಶಕ್ತಿ ಅದ. ನಾವೇನೇ ಇದ್ದರು ಬಿ ಏಕನಾಡಿ ಮಂದಿ, ಡೂಪ್ಲಿಕೇಟ್ ಮಂದಿ ಇಲ್ಲ, ಖಡಿ ಲೆಕ್ಕ. ಯಾರೇ ಇರಲಿ ಈ ಭಾಗದಾಗ ಭಾರತೀಯ ಜನತಾ ಪಾರ್ಟಿ MP ನಿಮಗೆಲ್ಲ ಗೊತ್ತದ. ಬಂಡೆಪ್ಪಣ್ಣಗೆ MP ಚುನಾವಣೆ ಬಂತು, ನಮ್ಮದು ಪಕ್ಷ ಅಲೈನ್ಸ್ ಆಯ್ತು. ಆದರೂ ಕೂಡ ಹಿಂದೆ ಯಾಕೆ ಆಯ್ತರಿಪ್ಪ, ನಾವು ಯಾಕೆ ಫೇಲ್ ಆಗಿದ್ದೆವು? ಯಾಕೆ ಹೇಳ್ತೀರಿ? ಹೇಳಿಗೆಲ್ಲ ಮನಸ್ಸಲ್ಲಿ ಹೇಳಿ ಯಾಕೆ ಸೋತೀವಿ MP? ಯಾಕೆ ಕಾರ್ಯಕರ್ತರಿಂದ ಜನತಾದಲ್ಲಿಲ್ಲ? ಬೇರೆ ಪಾರ್ಟಿ ನಿಮಗೆಲ್ಲ ಗೊತ್ತದ. ಅದಕ್ಕೆ ನಾವು 9 ಮಂದಿ ನಾವು ನಮ್ಮ ಪಕ್ಷದಾಗ ಒಳ್ಳೆ ರೀತಿಯಿಂದ ಸಂಘಟನೆ ಮೆಂಬರ್ಶಿಪ್ ಹಳಿ ಕಾರ್ಯಕರ್ತರು ಯಾವ ರೀತಿ ಮಿಸ್ ಕಾಲ್ ಮನೆಗೆ ಹೋಗಬೇಕು. ಈಗ ಚುನಾವಣೆ एक सगळ्यात जो अभी आने वाला चुनाव है वो हमारा चुनाव नहीं है MLA का चुनाव, आप लोगों का है, ग्राम पंचायत का चुनाव, जिला पंचायत का चुनाव. ये चुनाव
आपका शक्ति बड़ा करता है, पार्टी का संगठन में मजबूत होता है, आगे जो एमएलए जीतता है कैसा होना, तो उसके आप लोग मेन शक्ति बनते हैं। इसलिए इस एरिया में निखिल कुमारस्वामी साहब का जो सोच है, कल्याण कर्नाटक में जनता दल वीक नहीं है, जनता दल में शक्ति है। सन्मान्य कुमारस्वामी साहब जो काम किए हैं, देवेगौड़ा साहब जो काम किए हैं, वो लोगों को बताना है। आज का तारीख में इस एरिया से कल्याण कर्नाटक में जो इंडस्ट्री चाहिए, आप बोलेंगे सूर्यकांत अन्ना इंडस्ट्रीज होना, ऐसा नहीं मिलता इंडस्ट्रीज। कर्नाटक गवर्नमेंट वाले प्रपोजल देना कुमार अन्ना को, हमारे साथ में प्रपोजल देना। कर्नाटक गवर्नमेंट इस एरिया को ना ಒಂದು ಈ ಏರಿಯಾದೊಂದು ಮಾತು ಹೇಳಕ್ ಬಯಸ್ತೀನಿ, मैं हिंदी में भी बोलूं। ಜೈರಾಬಾದಾಗ ನಿಖಿಲ್ ಅನ್ನೋಗೆ ಇಲ್ಲೇ ಪಕ್ಕದಾಗ 12,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡಿದಾಗ, ಅದೇ ರೀತಿ ನಮ್ಮ ಭಾಗಕ್ಕೂ ಕೂಡ ಇಡೀ ನಮಗೆ ಹೇಳ್ತಾಗ ಸಿದ್ದರಾಮಯ್ಯ ಅವರು ಎಲ್ಲ ಈ ಭಾಗಕ್ಕೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡ್ತೇವೆ। ಕಲ್ಯಾಣ ಕರ್ನಾಟಕದಾಗ ನಮಗೆ ನೌಕರಿ ಇಲ್ಲ, ಕಲ್ಯಾಣ ಕರ್ನಾಟಕದಾಗ ಗುಳಿಗೆ ಹೋಗ್ತಾ ಇದ್ದೇವೆ। ಈ ಭಾಗದಾಗ ನಮಗೆ ಒಳ್ಳೆ ರೀತಿಯಿಂದ ಬೇಕಂದಾಗ ಒಂದು ಸ್ಪೆಷಲ್ ಝೋನ್, ಯಾ ಕೆಮಿಕಲ್ದಾಗ ಕೊಡ್ರಿ, ಐಟಿದಾಗ ಕೊಡ್ರಿ, ಯಾವ್ದುಗಳಿಗೆ ಒಂದು ಈ ಭಾಗಕ್ಕೆ ನಮ್ದೇನು ಬುದ್ಧಿಜೀವಿ ಯುವಕರಿಗೆ ಏನು ಕಲ್ತಿದಾಗ ಅವ್ರಿಗೆ ಸಪೋರ್ಟ್ ಆಗಲ ಸಲಕ್ ಅಟ್ಲೀಸ್ಟ್ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಈ ಭಾಗಕ್ಕೆ ತಗೋಬೇಕಂತ ನಾವು ಮನವಿ ಮಾಡ್ತಾ ಇದ್ದೆವು। ಶರಣರ ನಾಡ ಅದು ಒಂದೇ ಸಮಾಜದ ಅನುಭವ ಮಂಟಪ ಅಲ್ಲ। 12ನೇ ಶತಮಾನದಾಗ ಅಂಬಿಗಾಗ ಚೌಡಯ್ಯರು, ಮಡಿವಾಳ ಮಾಚಿದೇವ, ಅದೇ ರೀತಿ ಉರ್ಲಿಂಗ್ ಪೆದ್ದಿ ಮಠ, ಸಾಕಷ್ಟು ಶರಣರ ಸ್ಮಾರಕ ಇಡೀ ಹಿಸ್ಟಾರಿಕಲ್ ಪ್ಲೇಸ್ ಆಗ್ಬೇಕಂತ ಅವತ್ತು ಬಂಡೆಪ್ಪನವ್ರು ಮಿನಿಸ್ಟರ್ ಇದ್ರು। ಬಸವ ಕಲ್ಯಾಣದಾಗ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು ಮುಖ್ಯಮಂತ್ರಿ ಇದ್ರು, ಉಪ ಮುಖ್ಯಮಂತ್ರಿ ಆಗಿದಂತ ಯಡಿಯೂರಪ್ಪ ಇದ್ರು। ಅವತ್ತು ಬಸವ ಕಲ್ಯಾಣದಾಗ ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿ ಸ್ಟಾರ್ಟ್ ಮಾಡಿ ಇವತ್ತ ನಿಮಗೆಲ್ಲ ಗೊತ್ತದ ಅನುಭವ ಮಂಟಪ ಕೆಲಸ ಪ್ರಾರಂಭ ಆಗಿದೆ, ಒಳ್ಳೆ ರೀತಿಯಿಂದ ನಡೀತಾ ಇದೆ। ಅದು ಶರಣರದು ಇತಿಹಾಸ ಪರಂಪರೆ ಟೂರಿಸಮ್ ಕೂಡ ಡೆವಲಪ್ ಆಗ್ತಾ ಇದೆ। ಅದಕ್ಕೆ ಮೇನ್ ಮೂಲ ಕಾರಣ ಯಾರಪ್ಪ ಅಂದಾಗ ಸನ್ಮಾನ್ಯ ಕುಮಾರಸ್ವಾಮೀಜಿ ಅವರು, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಎಂಬುದು ಮಾತನ್ನು ಹೇಳಿ ಮೆಂಬರ್ಶಿಪ್ದಾಗ ನೋಡ್ರಿ, ನಿಮಗೆ ಈಗ ಬರ್ತಕ್ಕಂಥ ಚುನಾವಣೆ ನಿಮಗೆಲ್ಲಕ್ಕಿಂತ ಹೆಚ್ಚಿಗೆ ನಿಮಗೆ ಹೆಲ್ಪ್ ಆಗ್ತದ। ಸನ್ಮಾನ್ಯ ನಮ್ಮ ನಿಖಿಲ್ ಕುಮಾರಸ್ವಾಮೀಜಿ ಅವರು ಏನೇ ಇದ್ದಾಗೂ ಕೂಡ ಇಷ್ಟು ಒಂದು ಯುವ ಏಜ್ದಾಗ ಪಕ್ಷ ಸಂಘಟನೆ ಮಾಡ್ಬೇಕು, ಈ ಭಾಗದಾಗ ಪಕ್ಷದ ಯುವಕರಿಗೆ ಶಕ್ತಿ ತುಂಬಬೇಕು, ಈ ಭಾಗದಾಗ ಸೀನಿಯರ್ ಆಗಿ ನಮ್ಮ ಪಾರ್ಟಿದು ಕಾರ್ಯಕರ್ತರಿದ್ದಾಗ ಅವ್ರಿಗೆ ಒಗ್ಗೂಡಿಸ್ಬೇಕಂತ ಅವ್ರಿಗೆ ಇವತ್ತಿನ ದಿವಸ ಮಿಸ್ ಕಾಲ್ ಕ್ಯಾಂಪೇನ್, ಅದೇ ರೀತಿ ನಮ್ಮದು ಡಿಜಿಟಲ್ ಮೆಂಬರ್ಶಿಪ್ ಕೂಡ ಮಾಡ್ಕೊಳಕ್ ಬಂದಿದಾಗ ಎಲ್ಲಾಗ ಬಂದು ನೀವು ತಿಳಿದಿರ್ಬೇಕು, ನಿಖಿಲ್ ಕುಮಾರಸ್ವಾಮೀಜಿಗೆ ಹೋಗ್ತಾಗಿಲ್ಲ, ಸದಾ ಬರ್ತಾ ಇರ್ತಾರೆ ಅವ್ರು ಈ ಭಾಗಕ್ಕೆ। ಯಾವ ರೀತಿ ಅವ್ರ ಪ್ರೀತಿ ಮಂಡ್ಯ ಭಾಗದಾಗದ, ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದಾಗ ಇರಲಿ ಅಂತ ನಾ ಮನವಿ ಮಾಡಿ ಮತ್ತೊಂದ್ಸಲ ಎಲ್ಲ ಕಾರ್ಯಕರ್ತರಿಗ ಜನತಾದಳ ಮುಖಂಡರಿಗ ನಿಮ್ಮ ದುಡಿಮೆ ಯಶಸ್ವಿ ಆಗಲಿ, ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿ ಅವ್ರದ್ದು ಕೈ ಮಜಬೂತ್ ಮಾಡಿ ಬರ್ತಕ್ಕಂಥದ್ರಿಂದ ಅವರು ಕೂಡ ಒಳ್ಳೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದಳ। ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್। ಇದು ಸಿರಿಧಾನ್ಯಗಳ ಸಂಪತ್ತು।